ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ಕಾನೂನು ಸಮಸ್ಯೆಗಳಿಂದಾಗಿ ಸ್ವಲ್ಪ ಪ್ರಯಾಣ ಮಾಡಬೇಕಾಗಬಹುದು. ಶತ್ರುಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ನಿಭಾಯಿಸಿ. ಕೆಲಸದಲ್ಲಿ ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ. ಇಂದು ಮಾತನಾಡುವಾಗ ಜಾಗರೂಕರಾಗಿರಿ. ಸಂಗೀತ ಮತ್ತು ನೃತ್ಯವು ನಿಮ್ಮನ್ನು ಒತ್ತಡದಿಂದ ಮುಕ್ತಗೊಳಿಸಬಹುದು. ಇಂದು ಹೊಸ ಪಾಲುದಾರಿಕೆಗಳು ಮತ್ತು ಸಂಬಂಧಗಳು ಬೆಳೆಯಬಹುದು. ಅಡೆತಡೆಗಳು ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತವೆ ಮತ್ತು ನಿಮ್ಮ ಉತ್ಸಾಹವು ಹೊಸ ಎತ್ತರಕ್ಕೆ ಏರುತ್ತದೆ. ಅದೃಷ್ಟ ನಿಮ್ಮ ಕಡೆ ಇದೆ ಮತ್ತು ನಿಮ್ಮ ಪ್ರಯತ್ನಗಳು ನಿಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಇಂದು ನಿಮ್ಮ ಕೆಲಸವನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮ ಕುಟುಂಬದ ಕರ್ತವ್ಯಗಳನ್ನು ಸಹ ಉತ್ತಮವಾಗಿ ನಿರ್ವಹಿಸುತ್ತೀರಿ. ಹೂಡಿಕೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಲಾಭದಿಂದಾಗಿ ಇಂದು ನೀವು ಸಂತೋಷವಾಗಿರುತ್ತೀರಿ. ಸದಸ್ಯರ ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ಮತ್ತು ಸಿದ್ಧತೆಗಳು ಮನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತವೆ. ಇಂದು ಯಾವುದೇ ವೈಯಕ್ತಿಕ ನಿರ್ಧಾರ ತೆಗೆದುಕೊಳ್ಳುವಾಗ ಹೃದಯದ ಬದಲು ನಿಮ್ಮ ಮನಸ್ಸನ್ನು ಬಳಸಿ. ಭಾವನೆಗಳಿಂದ ನೀವು ನಿಮ್ಮನ್ನು ಹಾನಿಗೊಳಿಸಿಕೊಳ್ಳಬಹುದು. ನೆರೆಹೊರೆಯವರೊಂದಿಗೆ ಅಥವಾ ಯಾವುದೇ ಅಪರಿಚಿತರೊಂದಿಗೆ ವಾದಕ್ಕೆ ಇಳಿಯಬೇಡಿ. ಇದರಿಂದ ಸಮಸ್ಯೆಗಳು ಅನಗತ್ಯವಾಗಿ ಹೆಚ್ಚಾಗಬಹುದು. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯದಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ಇಂದು ಮುಖ್ಯವಾಗಿರುತ್ತದೆ ಮತ್ತು ಅವರ ಆಲೋಚನೆಗಳು ಪರಿಸರದಲ್ಲಿ ಸಮತೋಲನವನ್ನು ತರುತ್ತವೆ. ಮಕ್ಕಳಿಗೆ ಸಂಬಂಧಿಸಿದ ಹೊಸ ಜವಾಬ್ದಾರಿ ಬರಬಹುದು. ಹಿರಿಯರನ್ನು ಸರಿಯಾಗಿ ನೋಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ವ್ಯವಹಾರದಲ್ಲಿ ಪಾಲುದಾರಿಕೆಯ ಬಗ್ಗೆ ನಿರ್ದಿಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಕುಟುಂಬದಲ್ಲಿ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮದ ಸಾಧ್ಯತೆ ಇದೆ. ಹಳೆಯ ಸಂಬಂಧಿಕರನ್ನು ಭೇಟಿಯಾಗುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗಬಹುದು. ಇಂದು ನೀವು ಹೆಚ್ಚು ಕ್ರಿಯಾಶೀಲರಾಗಿರುವ ಕೆಲಸಗಳಲ್ಲಿ ಯಶಸ್ವಿಯಾಗುತ್ತೀರಿ. ಹೊಸ ಉದ್ಯೋಗಕ್ಕಾಗಿ ಸಂದರ್ಶನದಲ್ಲಿ ಆತ್ಮವಿಶ್ವಾಸ ಮುಖ್ಯವೆಂದು ಸಾಬೀತುಪಡಿಸುತ್ತದೆ. ಬಡ್ತಿ ಪಡೆಯುವವರಿಗೆ ಹಿರಿಯರ ಬೆಂಬಲ ಅಗತ್ಯವಾಗಿದೆ. ವಿದೇಶಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗಬಹುದು. ಕಲೆ, ಶಿಕ್ಷಣ ಅಥವಾ ಸಂವಹನ ವಲಯದಲ್ಲಿ ಕೆಲಸ ಮಾಡುವವರಿಗೆ ಗೌರವ ಸಿಗುತ್ತದೆ. ಇಂದು ಉತ್ಸಾಹ ಮತ್ತು ಶಕ್ತಿ ನಿಮ್ಮ ಸಂಬಂಧಗಳಲ್ಲಿ ಉಳಿಯುತ್ತದೆ. ಅವಿವಾಹಿತರಿಗೆ ಒಬ್ಬ ಸ್ನೇಹಿತ ಭಾವನಾತ್ಮಕವಾಗಿ ಹತ್ತಿರವಾಗಬಹುದು. ವಿವಾಹಿತರ ನಡುವೆ ಸಣ್ಣ ವ್ಯತ್ಯಾಸಗಳ ಸಾಧ್ಯತೆ ಇದೆ, ಆದರೆ ಸಂಭಾಷಣೆಯ ಮೂಲಕ ಇದನ್ನು ಪರಿಹರಿಸಲಾಗುತ್ತದೆ. ಹಳೆಯ ಸಂಬಂಧಕ್ಕೆ ಸಂಬಂಧಿಸಿದ ಗೊಂದಲ ಕೆಲವರಿಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಇಂದು ನಿಮ್ಮ ದೈಹಿಕ ಶಕ್ತಿ ಉಳಿಯುತ್ತದೆ, ಆದರೆ ಆಯಾಸವನ್ನು ಬೇಗನೆ ಅನುಭವಿಸಬಹುದು. ತಂಪಾದ ಗಾಳಿ ಅಥವಾ ಹವಾಮಾನ ಬದಲಾವಣೆಯಿಂದಾಗಿ ಕೆಮ್ಮು ಮತ್ತು ಶೀತ ಬರುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಕೆಲವರು ಚಡಪಡಿಕೆ ಮತ್ತು ಆತಂಕವನ್ನು ಅನುಭವಿಸಬಹುದು. ಇದರಿಂದ ಒಮ್ಮೆ ವೈದ್ಯರನ್ನು ಭೇಟಿಯಾಗಿ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳಿ. ವೃಷಭ ರಾಶಿ, ಇಂದು ನೀವು ಸೃಜನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉತ್ಸುಕರಾಗಿದ್ದೀರಿ. ಸಂಗೀತ ಅಥವಾ ಪ್ಯಾಷನ್ ಮೂಲಕ ನಿಮ್ಮನ್ನು ವ್ಯಕ್ತಪಡಿಸಲು ಉತ್ಸುಕರಾಗಿರುತ್ತೀರಿ. ಭೌತಿಕ ಸಂಪತ್ತು ನಿಮ್ಮನ್ನು ಆಕರ್ಷಿಸಬಹುದು, ಆದರೆ ಅನಗತ್ಯ ಆರ್ಥಿಕ ಅಪಾಯಗಳನ್ನು ತಪ್ಪಿಸಿ. ಇಂದು ಕುಟುಂಬ, ಮಕ್ಕಳು ಅಥವಾ ಹಿರಿಯರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಸಂಗಾತಿಯೊಂದಿಗೆ ಪ್ರಣಯದ ಸಮಯ ಸ್ಮರಣೀಯವಾಗಿರುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಇಂದು ನೀವು ನಿಮ್ಮ ಜೀವನ ಅಥವಾ ಸಂಗಾತಿಯ ಬಗ್ಗೆ ಉತ್ಸಾಹಭರಿತರಾಗಿರಬಹುದು,
ಅಥವಾ ನಿಮ್ಮ ಸಂಬಂಧದಲ್ಲಿ ಎಡವಿ ಬೀಳಬಹುದು. ನಿಮ್ಮ ಮನಸ್ಸು ಮತ್ತು ಹೃದಯ ಎರಡೂ ನಿಮಗೆ ಇಂದು ಸಹಾಯ ಮಾಡುತ್ತವೆ. ಗಮ್ಯಸ್ಥಾನವನ್ನು ದೂರದಿಂದ ನೋಡಿ ಭಯಪಡಬೇಡಿ. ನೀವು ಮುಂದೆ ಸಾಗಿದಾಗ ನಿಮ್ಮ ಧೈರ್ಯವನ್ನು ನೋಡಿ ಗಮ್ಯಸ್ಥಾನವು ನಿಮ್ಮನ್ನು ತಲುಪುತ್ತದೆ. ಇಂದು ನೀವು ಮನೆಯ ವ್ಯವಸ್ಥೆಗಳು ಮತ್ತು ಸುಧಾರಣೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮಾಡಿದ ಪ್ರಯತ್ನಗಳು ಕ್ರಮೇಣ ಯಶಸ್ವಿಯಾಗುತ್ತವೆ. ಮಕ್ಕಳೊಂದಿಗೆ ಕುಳಿತು ಅವರ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಅವರ ಸಂತೋಷ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂದು ನೆರೆಹೊರೆಯವರು ಅಥವಾ ಸಂಬಂಧಿಕರೊಂದಿಗಿನ ಪರಸ್ಪರ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಸ್ವಭಾವದಿಂದ ಅಹಂಕಾರವನ್ನು ತೆಗೆದುಹಾಕುವುದು ನಿಮಗೆ ಮುಖ್ಯವಾಗಿದೆ. ಕೆಲವು ದುಃಖದ ಸುದ್ದಿಗಳನ್ನು ಇಂದು ಕೇಳುವುದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಅಸಮಾಧಾನಗೊಳ್ಳುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಸಕಾರಾತ್ಮಕತೆ ಬರುತ್ತದೆ. ಇಂದು ಆತ್ಮಾವಲೋಕನ ಮತ್ತು ವಿಶ್ರಾಂತಿಯ ಮುಖ್ಯ ದಿನವಾಗಿದೆ. ಕಳೆದ ಕೆಲವು ದಿನಗಳಿಂದ ಗಡಿಬಿಡಿ ಮತ್ತು ಮಾನಸಿಕ ಆಯಾಸದ ನಂತರ ಇಂದು ನೀವು ನಿಲ್ಲಿಸಿ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಬೇಕಾಗಿದೆ. ದೇಶೀಯ ವಿಷಯಗಳಲ್ಲಿ ಸ್ವಲ್ಪ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಇಂದು ಕುಟುಂಬದ ಸದಸ್ಯರ ಸಲಹೆ ಅಥವಾ ಮಾರ್ಗದರ್ಶನ ಬೇಕಾಗಬಹುದು. ಹಳೆಯ ವಿವಾದಗಳನ್ನು ಪರಿಹರಿಸಲು ನಿಮಗೆ ಅವಕಾಶವೂ ಸಿಗುತ್ತದೆ. ಬಾಕಿ ಇರುವ ಯಾವುದೇ ಕೆಲಸಕ್ಕೆ ಇಂದು ಹೊಸ ಯೋಜನೆಯನ್ನು ರೂಪಿಸಬಹುದು. ಭವಿಷ್ಯದ ದಿಕ್ಕನ್ನು ನಿರ್ಧರಿಸಲು ಇಂದು ನೀವು ಮಾನಸಿಕ ಸ್ಪಷ್ಟತೆಯನ್ನು ಪಡೆಯುತ್ತೀರಿ. ಇಂದು ನೀವು ಸಹ ಉದ್ಯೋಗಿಗಳಿಂದ ಬೆಂಬಲ ಪಡೆಯಬೇಕಾಗುತ್ತದೆ. ಸದ್ಯಕ್ಕೆ ಹೂಡಿಕೆಯನ್ನು ಮುಂದೂಡುವುದು ಉತ್ತಮ. ಉದ್ಯೋಗದಲ್ಲಿರುವವರಿಗೆ ಹಿರಿಯರಿಂದ ನಿರೀಕ್ಷಿತ ಬೆಂಬಲ ಅಷ್ಟಾಗಿ ಸಿಗುವುದಿಲ್ಲ. ಬಡ್ತಿ ಪ್ರಕ್ರಿಯೆಯು ನಿಧಾನವಾಗಬಹುದು. ಹೊಸ ಅವಕಾಶಗಳನ್ನು ಹುಡುಕುವಾಗ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇಂದು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅಧ್ಯಯನದತ್ತ ಹೆಚ್ಚುವರಿ ಗಮನ ಹರಿಸಬೇಕು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ದೂರ ಅಥವಾ ಶೀತಲತೆ ಉಂಟಾಗಬಹುದು. ಸಂಗಾತಿಯೊಂದಿಗೆ ಸಂವಹನದ ಕೊರತೆಯು ನಿಮ್ಮ ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ಅವಿವಾಹಿತರು ತಮ್ಮ ಪ್ರಸ್ತಾಪಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಲು ಕಾಯಬೇಕಾಗುತ್ತದೆ. ದಂಪತಿಗಳು ಪರಸ್ಪರ ತಿಳುವಳಿಕೆ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಇಂದು ನೀವು ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ. ಮೊಬೈಲ್ ಮತ್ತು ಪರದೆಯ ಮೇಲೆ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ದರಿಂದ ಅದರಿಂದ ಸ್ವಲ್ಪ ದೂರವಿರಲು ಪ್ರಯತ್ನಿಸಿ. ವಿಶ್ರಾಂತಿ ಮತ್ತು ದಿನಚರಿಯನ್ನು ಸಮತೋಲನಗೊಳಿಸುವ ಮೂಲಕ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ಮಿಥುನ ರಾಶಿ, ಇಂದು ಮನೆಯ ನವೀಕರಣ ಅಥವಾ ದುರಸ್ತಿ ಬಗ್ಗೆ ಯೋಚಿಸಲಾಗುವುದು. ನೀವು ಕುಟುಂಬ ಸದಸ್ಯರೊಂದಿಗೆ ಇರುವಾಗ ಹೊಸ ಯೋಜನೆಗಳನ್ನು ಮಾಡಬಹುದು ಮತ್ತು ಜೀವನದಲ್ಲಿ ಹೊಸತನವನ್ನು ತರಲು ಸ್ಫೂರ್ತಿ ಪಡೆಯುತ್ತೀರಿ. ಇಂದು ನೀವು ವೈಯಕ್ತಿಕ ಪ್ರಯತ್ನಗಳಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೊಡುಗೆಗಾಗಿ ನೀವು ಪ್ರಶಂಸೆಯನ್ನು ಪಡೆಯಬಹುದು. ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ. ಸಂತೋಷವಾಗಿರಿ ಮತ್ತು ಇತರರನ್ನು ಸಹ ಸಂತೋಷವಾಗಿಡಲು ಪ್ರಯತ್ನಿಸಿ. ನಿರಂತರ ವೈಫಲ್ಯವನ್ನು ಎದುರಿಸಿದ ನಂತರವೂ ನಿಮ್ಮ ಉತ್ಸಾಹವನ್ನು ಕಳೆದುಕೊಳ್ಳದಿರುವುದು ನಿಮಗೆ ಯಶಸ್ಸೇ ಆಗಿರುತ್ತದೆ. ಇಂದು ಹೊಸ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ. ನಿಮ್ಮ ಸೂಕ್ಷ್ಮತೆಯು ಕುಟುಂಬ ಮತ್ತು ಸಂಬಂಧಿಕರ ವಿಶ್ವಾಸವನ್ನು ಕಾಪಾಡಿಕೊಳ್ಳುತ್ತದೆ. ನಿಮ್ಮ ಪ್ರಯತ್ನಗಳಿಂದಾಗಿ ಯಾವುದೇ ಸರ್ಕಾರಿ ಕೆಲಸವು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತದೆ. ಮಕ್ಕಳು ಸಹ ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಇಂದು ನೀವು ಹೆಚ್ಚು ಸಮಯ ಯೋಚಿಸಬೇಡಿ. ಇದರಿಂದಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಹಿಂದುಳಿಯಬಹುದು. ವೈಯಕ್ತಿಕ ಕೆಲಸದಲ್ಲಿ ನಿರತರಾಗಿರುವುದರಿಂದ ನಿಮ್ಮ ಸಂಬಂಧಿಕರನ್ನು ನಿರ್ಲಕ್ಷಿಸಬೇಡಿ.
ಎಲ್ಲರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಇಂದು ಮುಖ್ಯವಾಗುತ್ತದೆ. ಇಂದು ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯನ್ನು ಪರೀಕ್ಷಿಸಬಹುದು. ಕೆಲವು ಆರ್ಥಿಕ ಅಥವಾ ವೈಯಕ್ತಿಕ ಸವಾಲುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಅಲುಗಾಡಿಸಬಹುದು. ಆದರೆ ಈ ಸಮಯ ಕೇವಲ ತಾತ್ಕಾಲಿಕವೆಂದು ನೆನಪಿಡಬೇಕು. ನೀವು ಸಂಬಂಧಗಳು ಮತ್ತು ಕೆಲಸದಲ್ಲಿ ತಾಳ್ಮೆಯಿಂದ ಇಂದು ಮುಂದುವರಿಯಬೇಕಾಗುತ್ತದೆ. ನಿಕಟ ಜನರ ಸಹವಾಸವು ನಿಮಗೆ ಮಾನಸಿಕ ಬೆಂಬಲವನ್ನು ನೀಡುತ್ತದೆ. ಇಂದು ಕಷ್ಟದ ಸಮಯದಲ್ಲೂ ಅನುಭವವು ನಿಮ್ಮನ್ನು ಬಲಪಡಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಹೊಸ ಹಾದಿಗಳಿಗೆ ಇದು ಬಾಗಿಲು ತೆರೆಯುತ್ತದೆ. ಇದು ಆತ್ಮಾವಲೋಕನ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುವ ಸಮಯವಾಗಿರುತ್ತದೆ. ಇಂದು ನೀವು ಕೆಲವು ಕೆಲಸಗಳಲ್ಲಿ ವಿಳಂಬವನ್ನು ಅನುಭವಿಸಬಹುದು. ಇದು ಅತೃಪ್ತಿಗೆ ಕಾರಣವಾಗಬಹುದು. ಸಹ ಉದ್ಯೋಗಿಗಳಿಂದ ನಿಮಗೆ ಕಡಿಮೆ ಸಹಕಾರ ಸಿಗುತ್ತದೆ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿರುವುದಿಲ್ಲ. ನೀವು ಇಂದು ಹಣಕ್ಕೆ ಸಂಬಂಧಿಸಿದ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಮತ್ತು ಹೂಡಿಕೆಯಲ್ಲಿ ನಷ್ಟವಾಗುವ ಸಾಧ್ಯತೆ ಕೂಡ ಇರುತ್ತದೆ. ವಿದ್ಯಾರ್ಥಿಗಳು ಇಂದು ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಲು ತುಂಬ ಕಷ್ಟಪಡುತ್ತಾರೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ದೂರ ಮತ್ತು ಅಭದ್ರತೆ ಉಂಟಾಗಬಹುದು. ಪರಸ್ಪರ ತಪ್ಪು ಗ್ರಹಿಕೆಯಿಂದಾಗಿ ದಂಪತಿಗಳು ವಾದಗಳನ್ನು ಎದುರಿಸಬಹುದು. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಭಾವನಾತ್ಮಕ ಅಂತರ ಹೆಚ್ಚಾಗಬಹುದು. ಅವಿವಾಹಿತರು ಪ್ರಸ್ತಾವನೆಯನ್ನು ತಿರಸ್ಕರಿಸಬೇಕಾಗಬಹುದು. ಇದರಿಂದಾಗಿ ನಿಮ್ಮ ಮನಸ್ಸು ದುಃಖಿತವಾಗಿರುತ್ತದೆ. ಇಂದು ದೈಹಿಕ ಮತ್ತು ಮಾನಸಿಕ ದೌರ್ಬಲ್ಯ ಎರಡೂ ನೀವು ಅನುಭವಿಸಬಹುದು. ಹವಾಮಾನದಲ್ಲಿನ ಬದಲಾವಣೆಯಿಂದಾಗಿ ಶೀತ ಅಥವಾ ಜ್ವರದಂತಹ ಸಮಸ್ಯೆಗಳು ತೊಂದರೆಗೊಳಿಸಬಹುದು. ಆಯಾಸ ಮತ್ತು ಶಕ್ತಿಯ ಕೊರತೆಯು ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ. ನಿಯಮಿತ ದಿನಚರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುವ ಮೂಲಕ ನೀವು ಕ್ರಮೇಣ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ಕಟಕ ರಾಶಿ, ಇಂದು ನೀವು ಪ್ರಪಂಚದಿಂದ ವಿರಾಮ ತೆಗೆದುಕೊಳ್ಳಬೇಕು. ವಿಶ್ರಾಂತಿ ಪಡೆಯಿರಿ ಮತ್ತು ಕನಸನ್ನು ಕಾಣಿರಿ. ನಷ್ಟವು ನಿಮಗೆ ನೋವನ್ನುಂಟು ಮಾಡಬಹುದು. ದುಃಖವನ್ನು ಹೋಗಲಾಡಿಸಲು ಕೆಟ್ಟ ಅಭ್ಯಾಸಗಳನ್ನು ತಪ್ಪಿಸಿ. ಧ್ಯಾನ ಮಾಡಿ, ದೇವರನ್ನು ಪ್ರಾರ್ಥಿಸಿ ಅಥವಾ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಿರಿ. ಇಂದು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದರಿಂದ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ಜನರನ್ನು ಭೇಟಿ ಮಾಡುವ ದಿನವಾಗಿದೆ. ಇದರಿಂದ ನೀವು ಸಂತೋಷವಾಗಿರುತ್ತೀರಿ ಮತ್ತು ಈ ಆಹ್ಲಾದಕರ ಕ್ಷಣಗಳನ್ನು ಆನಂದಿಸುತ್ತೀರಿ. ಸಂತೋಷವನ್ನು ಪೂರ್ಣವಾಗಿ ಅನುಭವಿಸಲು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಿಕೊಳ್ಳಿ. ಇಂದು ನಿಮ್ಮ ಪ್ರೀತಿ ಪಾತ್ರರು, ಮಕ್ಕಳು ಮತ್ತು ಹಿರಿಯರೊಂದಿಗೆ ಮುಕ್ತವಾಗಿ ಮಾತನಾಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಯಶಸ್ಸು ಖಂಡಿತವಾಗಿಯೂ ನಿಮ್ಮ ದಾರಿಗೆ ಕ್ರಮೇಣ ಹಿಂತಿರುಗುತ್ತದೆ. ಇಂದು ನಿಮ್ಮ ಮನೆಗೆ ಹೊಸ ನೋಟವನ್ನು ನೀಡಲು ನೀವು ಯೋಜಿಸುತ್ತಿದ್ದರೆ ಖಂಡಿತವಾಗಿಯೂ ಒಳಾಂಗಣ ವಿನ್ಯಾಸಕಾರರ ಸಲಹೆಗಳನ್ನು ಪಡೆಯಿರಿ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಸರಿಯಾಗಿರುತ್ತವೆ. ಯುವಕರು ತಮ್ಮ ಸಂದಿಗ್ಧತೆಯನ್ನು ಪರಿಹರಿಸಿದ ನಂತರ ನಿರಾಳವಾಗುತ್ತಾರೆ. ಸಮಾರಂಭಕ್ಕೆ ಹಾಜರಾಗಲು ಇಂದು ನಿಮಗೆ ಆಹ್ವಾನವು ಸಿಗುತ್ತದೆ. ಇಂದು ಕೆಲವು ತಪ್ಪು ಚಿಂತನೆಯ ಸ್ನೇಹಿತರು ನಿಮಗೆ ಮಾನಹಾನಿ ಉಂಟು ಮಾಡಬಹುದು. ಅವರಿಂದ ದೂರವಿರುವುದು ಇಂದು ಬಹಳ ಮುಖ್ಯವಾಗುತ್ತದೆ ಮತ್ತು ಹೆಚ್ಚು ಯೋಚಿಸುವ ಬದಲು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮುಖ್ಯವಾಗಿದೆ. ಇಂದು ಆತ್ಮಾವಲೋಕನ ಮತ್ತು ಆಂತರಿಕ ಪರಿಶೋಧನೆಯ ದಿನವಾಗಿದೆ. ನೀವು ಬಾಹ್ಯ ಶಬ್ದಗಳಿಂದ ದೂರವಿರಬೇಕು ಮತ್ತು ನಿಮ್ಮ ಜೀವನದ ದಿಕ್ಕು ಗುರಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಸಂದರ್ಭಗಳಲ್ಲಿ ನೀವು ಒಂಟಿತನವನ್ನು ಅನುಭವಿಸಬಹುದು, ಆದರೆ ಈ ಸಮಯವು ನಿಮಗೆ ಸ್ವಯಂ ಜ್ಞಾನ ಮತ್ತು ಆಂತರಿಕ ಶಕ್ತಿಯ ಬಾಗಿಲನ್ನು ತೆರೆಯುತ್ತದೆ. ಹಳೆಯ ಅನುಭವಗಳು ಮತ್ತು ಬುದ್ಧಿವಂತಿಕೆಯು ನಿಮ್ಮ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಇರಿಸಿ ಮತ್ತು ಆತುರವನ್ನು ತಪ್ಪಿಸಿ. ಇಂದು ತಂಡದ ಕೆಲಸಕ್ಕಿಂತ ನಿಮ್ಮ ವೈಯಕ್ತಿಕ ಪ್ರಯತ್ನಗಳಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ.
ಯಾವುದೇ ದೊಡ್ಡ ನಿರ್ಧಾರಕ್ಕೆ ಇದು ಸರಿಯಾದ ಸಮಯವಲ್ಲ, ಆದರೆ ಯೋಜನೆಗಳು ಮತ್ತು ತಂತ್ರಗಳನ್ನು ರೂಪಿಸಲು ಇದು ಸೂಕ್ತ ಸಮಯ. ಉದ್ಯೋಗಿಗಳು ತಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತಾರೆ, ಆದರೆ ಬಡ್ತಿ ಅಥವಾ ಪ್ರಗತಿ ಈಗ ನಿಧಾನವಾಗಿ ಕಾಣಿಸಬಹುದು. ಪಾಲುದಾರಿಕೆಯಲ್ಲಿ ನೀವು ಸವಾಲುಗಳನ್ನು ಎದುರಿಸಬಹುದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಇಂದು ಸ್ವಲ್ಪ ದೂರವನ್ನು ಅನುಭವಿಸಬಹುದು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ನೀವು ತಪ್ಪಿಸಬಹುದು ಮತ್ತು ನಿಮ್ಮ ಸಂಗಾತಿ ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಂವಹನದ ಕೊರತೆಯಿಂದಾಗಿ ಒತ್ತಡವನ್ನು ಅನುಭವಿಸಬಹುದು. ಅವಿವಾಹಿತರು ಇಂದು ಸರಿಯಾದ ಸಂಗಾತಿಯನ್ನು ಹುಡುಕುವಲ್ಲಿ ಹೆಚ್ಚು ತಾಳ್ಮೆಯಿಂದ ಇರಬೇಕು. ಇಂದು ಮಾನಸಿಕ ಆಯಾಸ ಮತ್ತು ಒಂಟಿತನವು ನಿಮ್ಮನ್ನು ಕಾಡಬಹುದು. ಅತಿಯಾಗಿ ಯೋಚಿಸುವ ಅಭ್ಯಾಸವು ನಿದ್ರೆಯ ಸಮಸ್ಯೆಗಳು ಮತ್ತು ತಲೆನೋವಿಗೆ ಕಾರಣವಾಗುತ್ತವೆ. ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡಿ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಸಕಾರಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಳ್ಳಿ. ಇದು ಕ್ರಮೇಣ ನಿಮ್ಮ ಆರೋಗ್ಯ ಮತ್ತು ಶಕ್ತಿಯನ್ನು ಸುಧಾರಿಸುತ್ತದೆ. ಸಿಂಹ ರಾಶಿ, ಇಂದು ನಿಮ್ಮ ಅಣ್ಣನ ಮಾತು ಕೇಳಿ ನೀವು ಸಾಮಾಜಿಕ ಮಾಧ್ಯಮ, ಫೋನ್, ಇಮೇಲ್ಗಳು ಮತ್ತು ಅಧಿಸೂಚನೆಗಳಲ್ಲಿ ನಿರತರಾಗಿರಬಹುದು. ಈ ಸಮಯದಲ್ಲಿ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ಜನರು ನಿಮ್ಮ ಸುತ್ತಲೂ ಇರಲು ಆಸಕ್ತಿ ಹೊಂದಿರುತ್ತಾರೆ. ಇಂದು ನಿಮ್ಮ ಕಂಪನಿಗೆ ಬೇಡಿಕೆ ಇದೆ. ಈ ಸಾಮಾಜಿಕ ಕ್ಷಣಗಳನ್ನು ಆನಂದಿಸಿ. ಇಂದು ನೀವು ನಿಮ್ಮ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ವಿಷಯಗಳನ್ನು ನೀವೇ ಸರಿಯಾಗಿ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಮನೆ, ಕೆಲಸ ಮತ್ತು ಪ್ರೀತಿ ಪಾತ್ರರ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಸರಿಯಾಗಿ ನೋಡಿಕೊಳ್ಳಿ. ಇಂದು ಆತ್ಮಾವಲೋಕನಕ್ಕೆ ಉತ್ತಮ ಸಮಯ. ಪ್ರೀತಿ ಪಾತ್ರರನ್ನು ಭೇಟಿಯಾಗುವುದು ನಿಮಗೆ ವರದಾನವಾಗುತ್ತದೆ. ನೀವು ನಿಮ್ಮ ಸ್ಥಳವನ್ನು ಬದಲಾಯಿಸಲು ಯೋಜಿಸುತ್ತಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಮಯ. ಇಂದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಭಯಭೀತರಾಗುವ ಬದಲು ಶಾಂತಿಯುತ ರೀತಿಯಲ್ಲಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಿ. ನಿಮ್ಮ ಸಾಧನೆಗಳನ್ನು ಹೆಚ್ಚು ಪ್ರದರ್ಶಿಸಬೇಡಿ. ಇದು ನಿಮ್ಮ ವಿರೋಧಿಗಳನ್ನು ಅಸೂಯೆ ಪಡುವಂತೆ ಮಾಡುತ್ತದೆ. ಹಣದ ಹೂಡಿಕೆಗೆ ಸಂಬಂಧಿಸಿದ ಕೆಲಸವನ್ನು ಹೆಚ್ಚು ಎಚ್ಚರಿಕೆಯಿಂದ ಮಾಡಬೇಕಾಗಿರುತ್ತದೆ. ಇಂದು ನಿಮ್ಮ ಸ್ವಾಭಿಮಾನ ಮತ್ತು ಸಂಬಂಧಗಳ ಪರೀಕ್ಷೆಯಾಗಬಹುದು. ಕೆಲವು ಸಂದರ್ಭಗಳಲ್ಲಿ ವಾದಗಳು ಅಥವಾ ಅಹಂಕಾರದಿಂದಾಗಿ ಘರ್ಷಣೆಗಳು ಹೆಚ್ಚಾಗಬಹುದು. ಗೆಲ್ಲುವ ಬಯಕೆಯಿಂದ ನಿಮ್ಮ ಹತ್ತಿರವಿರುವ ಯಾರನ್ನಾದರೂ ನೀವು ನೋಯಿಸಬಹುದು. ಇದು ನಿಮ್ಮ ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು. ವಾದಗಳನ್ನು ಗೆಲ್ಲುವುದಕ್ಕಿಂತ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಇಂದು ಮುಖ್ಯವಾಗುತ್ತದೆ. ಸಮತೋಲಿತ ಮಾತುಗಳು ಮತ್ತು ತಾಳ್ಮೆ ಇಂದು ನಿಮ್ಮ ದೊಡ್ಡ ಅಸ್ತ್ರಗಳಾಗಿವೆ. ಇಂದು ಸಹ ಉದ್ಯೋಗಿಗಳು ಅಥವಾ ಹಿರಿಯರೊಂದಿಗಿನ ಅಭಿಪ್ರಾಯದ ವ್ಯತ್ಯಾಸವು ನಿಮಗೆ ಒತ್ತಡವನ್ನುಂಟು ಮಾಡಬಹುದು. ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುವುದು ಅನಿವಾರ್ಯವಲ್ಲ. ಬದಲಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದನ್ನು ನೀವು ಇಂದು ಅರ್ಥ ಮಾಡಿಕೊಳ್ಳಬೇಕು. ಹೆಚ್ಚು ವಿವಾದಗಳನ್ನು ತಪ್ಪಿಸಬೇಕು. ತಾಳ್ಮೆ ಮತ್ತು ಸಂಭಾಷಣೆಯಿಂದ ನೀವು ಕಷ್ಟಕರ ಸಂದರ್ಭಗಳನ್ನು ಸಹ ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ವಿವಾದಗಳು ಮತ್ತು ತಪ್ಪು ಗ್ರಹಿಕೆಗಳು ಹೆಚ್ಚಾಗಬಹುದು. ಸಣ್ಣ ವಿಷಯಗಳಿಗೆ ನಿಮ್ಮ ಸಂಗಾತಿಯೊಂದಿಗೆ ವಾದ ಮಾಡುವುದರಿಂದ ನಿಮ್ಮ ಸಂಬಂಧದ ಮಾಧುರ್ಯ ಕಡಿಮೆಯಾಗುತ್ತದೆ. ಅಹಂಕಾರ ಮತ್ತು ಹಠಮಾರಿತನವು ನಿಮಗೆ ಹಾನಿ ಮಾಡುತ್ತದೆ. ವಿವಾಹಿತರು ಪರಸ್ಪರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಅವಿವಾಹಿತರು ಪ್ರೀತಿಯನ್ನು ಪ್ರಸ್ತಾಪಿಸುವಲ್ಲಿ ಇಂದು ಆತುರ ಪಡಬಾರದು. ಇಂದು ಒತ್ತಡ ಮತ್ತು ಮಾನಸಿಕ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹೆಚ್ಚು ಆಲೋಚನೆ, ವಿವಾದಗಳು ಮತ್ತು ಕೋಪವು ನಿಮ್ಮ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸಬಹುದು. ಆಳವಾದ ಉಸಿರಾಟದ ವ್ಯಾಯಾಮ, ಧ್ಯಾನ ಮತ್ತು ಲಘು ವ್ಯಾಯಾಮದಿಂದ ನೀವು ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿರಿಸಿಕೊಳ್ಳಬಹುದು. ಕನ್ಯಾ ರಾಶಿ, ಇಂದು ಕೆಲಸವು ನಿಮಗೆ ಪ್ರಯೋಜನಕಾರಿಯಾಗಿದೆ. ನಿಮ್ಮ ಕಠಿಣ ಪರಿಶ್ರಮ ಗಮನಕ್ಕೆ ಬರುತ್ತದೆ.
ಪ್ರಶಸ್ತಿ, ಬಹುಶಃ ಸ್ಥಾನ ಅಥವಾ ಸಂಬಳದಲ್ಲಿನ ಬದಲಾವಣೆಯೂ ಸಹ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ನಾಯಕತ್ವದ ಗುಣಗಳನ್ನು ನಿಮ್ಮ ಸಹ ಉದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ಮೆಚ್ಚುತ್ತಾರೆ. ಇಂದು ನೀವು ಅದನ್ನು ಗಳಿಸುವುದರಿಂದ ಯಶಸ್ಸನ್ನು ಆನಂದಿಸುತ್ತೀರಿ. ಇಂದು ಯಾವುದೇ ತೊಂದರೆ ಉಂಟಾದರೆ ಹಿತೈಷಿಯನ್ನು ಸಂಪರ್ಕಿಸಿ, ಇದು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. ಇಂದು ಸಾಲವಾಗಿ ನೀಡಿದ ಯಾವುದೇ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಸಾಮಾಜಿಕ ಸೇವಾ ಕಾರ್ಯಗಳಿಗೆ ನೀವು ವಿಶೇಷ ಕೊಡುಗೆಯನ್ನು ಹೊಂದಿರುತ್ತೀರಿ. ಇಂದು ಬಹಳಷ್ಟು ವೆಚ್ಚಗಳು ಸಹ ಇರುತ್ತವೆ, ಆದರೆ ಅದೇ ಸಮಯದಲ್ಲಿ ಹಣಕಾಸಿನ ಲಾಭಗಳಿಗೆ ಸಂಬಂಧಿಸಿದ ಸಂದರ್ಭಗಳು ಸಹ ಸೃಷ್ಟಿಯಾಗುತ್ತವೆ. ಆದ್ದರಿಂದ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ. ಆದರೆ ನಿಮ್ಮ ಆಕ್ರಮಣಕಾರಿ ಸ್ವಭಾವದಿಂದಾಗಿ ನೀವು ಯಾರೊಂದಿಗಾದರೂ ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು. ಆದ್ದರಿಂದ ನಿಮ್ಮ ಈ ಸ್ವಭಾವವನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳಿ. ಇಂದು ನಿಮಗೆ ಹೊಸ ಚಿಂತನೆ, ಸ್ಪಷ್ಟತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬರುತ್ತದೆ. ಹಲವು ದಿನಗಳಿಂದ ನೀವು ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ಮತ್ತು ಸಂದೇಹಗಳನ್ನು ಬಗೆಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ದಿನದ ಸತ್ಯ ಮತ್ತು ಪ್ರಾಮಾಣಿಕತೆ ನಿಮಗೆ ಗೆಲುವಿನ ಹಾದಿಯನ್ನು ತೆರೆಯುತ್ತದೆ. ನಿಮ್ಮ ಆಲೋಚನೆಗಳ ಶಕ್ತಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವು ಕಷ್ಟಕರ ಸಂದರ್ಭಗಳನ್ನು ಸಹ ಸರಳಗೊಳಿಸುತ್ತದೆ. ಹೊಸ ನಿರ್ದೇಶನಗಳು ಮತ್ತು ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಅದನ್ನು ನೀವು ಬುದ್ಧಿವಂತಿಕೆಯಿಂದ ಬಳಸಬೇಕಾಗುತ್ತದೆ. ಇಂದು ನಿಮಗೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಸಿಗುತ್ತದೆ. ನಿಮ್ಮ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯವು ಹಿರಿಯರನ್ನು ಮೆಚ್ಚಿಸುತ್ತದೆ. ಯೋಜನೆಯಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಸ್ಪಷ್ಟವಾಗಿ ಮತ್ತು ನಿಖರವಾದ ಸಂಭಾಷಣೆಯು ನಿಮಗೆ ಯಶಸ್ಸನ್ನು ತರುತ್ತದೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಾಮಾಣಿಕ ಮತ್ತು ಸ್ಪಷ್ಟ ಸಂಭಾಷಣೆಯು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಸಂಗಾತಿಯೊಂದಿಗೆ ಯಾವುದೇ ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಇಂದು ಪರಿಹರಿಸಬಹುದು. ಅವಿವಾಹಿತರಿಗೆ ಈ ಸಮಯವು ಹೊಸ ಸಂಬಂಧದ ಆರಂಭವನ್ನು ಸೂಚಿಸುತ್ತದೆ, ಆದರೆ ಈ ಸಂಬಂಧವು ಸತ್ಯ ಮತ್ತು ತಿಳುವಳಿಕೆಯನ್ನು ಆಧರಿಸಿರುತ್ತದೆ. ಇಂದು ನೀವು ದೀರ್ಘಕಾಲದ ಆಯಾಸ ಅಥವಾ ಒತ್ತಡದಿಂದ ಪರಿಹಾರವನ್ನು ಪಡೆಯಬಹುದು. ಅತಿಯಾದ ಕೆಲಸದ ಒತ್ತಡವು ತಲೆನೋವು ಅಥವಾ ಮೈಗ್ರೇನ್ನಂತಹ ಸಮಸ್ಯೆಗಳನ್ನು ತರಬಹುದು. ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸುವುದರಿಂದ ಮತ್ತು ನಿಯಮಿತ ದಿನಚರಿಯನ್ನು ಅನುಸರಿಸುವುದರಿಂದ ನೀವು ದೀರ್ಘಕಾಲದವರೆಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ತುಲಾ ರಾಶಿ, ಇಂದು ಆರೋಗ್ಯ ಅಥವಾ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಇದರಿಂದ ನೀವು ನಿರ್ಬಂಧಿತ ಅಥವಾ ಬಂಧನಕ್ಕೊಳಗಾಗಬಹುದು. ನಿಮ್ಮ ನಂಬಿಕೆಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪಡೆಯಲು ಪ್ರಯಾಣಿಸಿ. ಇಂದು ಬದಲಾವಣೆ ಅನಿವಾರ್ಯವಾದ್ದರಿಂದ ನಿಮ್ಮನ್ನು ನೀವು ಸರಿಯಾಗಿ ನೋಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ. ಫಿಟ್ನೆಸ್ಗೆ ಹೆಚ್ಚು ಆದ್ಯತೆ ನೀಡಿ. ನಿಮ್ಮ ಮಾಸಿಕ ಬಜೆಟನ್ನು ಸಮತೋಲನಗೊಳಿಸಲು ಉತ್ತಮವಾಗಿ ನಿರ್ಧಾರ ಕೈಗೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುವುದರಿಂದ ಇಂದು ನಿಮಗೆ ಒಳ್ಳೆಯದಾಗುತ್ತದೆ. ಇಂದು ನೀವು ಕೆಲವು ಆಪ್ತರನ್ನು ಭೇಟಿಯಾಗುತ್ತೀರಿ ಮತ್ತು ಪ್ರಯೋಜನಕಾರಿ ಸಂಭಾಷಣೆಗಳನ್ನು ನಡೆಸುತ್ತೀರಿ. ಪರಸ್ಪರ ಕುಂದುಕೊರತೆಗಳನ್ನು ಪರಿಹರಿಸಲಾಗುವುದು. ಮನೆ ಸುಧಾರಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡಬಹುದು. ವಿಶೇಷ ಕೆಲಸಕ್ಕಾಗಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಇಂದು ಪಡೆಯುತ್ತೀರಿ. ಇಂದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ. ನಕಾರಾತ್ಮಕ ಚಿಂತನೆ ಇರುವ ವ್ಯಕ್ತಿಯು ನಿಮಗೆ ತೊಂದರೆ ಉಂಟು ಮಾಡಬಹುದು. ದಯವಿಟ್ಟು ಇಂದು ಹಣದ ವಿಷಯಗಳಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಇಂದು ನಿಮ್ಮ ಜೀವನದಲ್ಲಿ ನಿರ್ಧಾರ ಮತ್ತು ಸಮತೋಲನಕ್ಕೆ ಇದು ಸಕಾಲವಾಗಿದೆ. ಭಾವನೆಗಳು ಮತ್ತು ತರ್ಕದ ನಡುವೆ ಸಮತೋಲನ ಸಾಧಿಸುವುದು
ಕಷ್ಟಕರವೆಂದು ನೀವು ಭಾವಿಸುವ ಒಂದು ಕವಲು ದಾರಿಯಲ್ಲಿ ನಿಂತಿರಬಹುದು. ನಿಮ್ಮ ತಿಳುವಳಿಕೆ ಮತ್ತು ಆತ್ಮವಿಶ್ವಾಸವು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಜೀವನದ ಹಲವು ಅಂಶಗಳಲ್ಲಿ ಅನಿಶ್ಚಿತತೆ ಉಳಿಯುತ್ತದೆ, ಆದರೆ ಆಂತರಿಕ ಶಾಂತಿ ನಿಮಗೆ ನಿರ್ದೇಶನ ನೀಡುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂಯಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ಆತುರವನ್ನು ತಪ್ಪಿಸಿದರೆ ನಿಮ್ಮ ಕಷ್ಟಗಳು ಕ್ರಮೇಣ ಪರಿಹಾರವಾಗುತ್ತವೆ. ನಿರ್ಧಾರ ತೆಗೆದುಕೊಳ್ಳುವಾಗ ಆಳವಾಗಿ ಯೋಚಿಸಿ ಮತ್ತು ಹೃದಯದ ಧ್ವನಿಯನ್ನು ಕೇಳಲು ಮರೆಯಬೇಡಿ. ಇಂದು ಕೆಲಸದ ಸ್ಥಳದಲ್ಲಿ ನೀವು 2 ಆಯ್ಕೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾದ ಸಂದರ್ಭಗಳು ಉದ್ಭವಿಸಬಹುದು. ಆತುರವು ನಷ್ಟಗಳಿಗೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆಯಿಂದ ಇರಿ ಮತ್ತು ಒಂದು ತಂತ್ರದೊಂದಿಗೆ ಮುಂದುವರಿಯಿರಿ. ಸಹ ಉದ್ಯೋಗಿಗಳೊಂದಿಗೆ ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿರಿ, ಇದರಿಂದ ಯಾವುದೇ ತಪ್ಪು ತಿಳುವಳಿಕೆ ಇರುವುದಿಲ್ಲ. ಇಂದು ನಿಮ್ಮ ಪ್ರೀತಿಯ ಜೀವನವು ಸಮತೋಲನ ಮತ್ತು ಸಂಭಾಷಣೆಯನ್ನು ಆಧರಿಸಿದೆ. ನೀವು ಸಂಬಂಧದಲ್ಲಿದ್ದರೆ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕೆಲವು ಗೊಂದಲ ಅಥವಾ ಸಂದಿಗ್ಧತೆ ಉಂಟಾಗಬಹುದು. ಮುಕ್ತವಾಗಿ ಮಾತನಾಡುವುದು ಮತ್ತು ಹೃದಯದ ಸತ್ಯವನ್ನು ಹಂಚಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗೆ ಇದು ನಿಮ್ಮ ಹೃದಯ ಮತ್ತು ಮನಸ್ಸು ಎರಡನ್ನೂ ಕೇಳುವ ಉತ್ತಮ ಸಮಯ. ಇಂದು ದೇಹದ ಬದಲು ಮನಸ್ಸನ್ನು ಸಮತೋಲನದಲ್ಲಿಡುವುದು ಮುಖ್ಯವಾಗುತ್ತದೆ, ಏಕೆಂದರೆ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನೀವು ಸಾಕಷ್ಟು ವಿಶ್ರಾಂತಿ ನೀಡಿದರೆ ಹಳೆಯ ಸಮಸ್ಯೆಗಳು ಸುಧಾರಿಸುತ್ತವೆ. ನಿದ್ರೆಯ ಬಗ್ಗೆ ಕಾಳಜಿ ವಹಿಸಿ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ವೃಶ್ಚಿಕ ರಾಶಿ, ಇಂದು ಇತ್ತೀಚಿನ ನಷ್ಟವು ನಿಮಗೆ ದುಃಖವನ್ನುಂಟು ಮಾಡಬಹುದು. ಕೆಟ್ಟ ಮತ್ತು ಅಪಾಯಕಾರಿ ನಡವಳಿಕೆಯನ್ನು ತಪ್ಪಿಸಿ, ಏಕೆಂದರೆ ಇದು ಅವಮಾನ ಅಥವಾ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಇಂದು ಸ್ನೇಹಿತರೊಂದಿಗೆ ಸಾಮಾಜಿಕ ಸಂವಹನವನ್ನು ಆನಂದಿಸಿ. ಮುಂದಿನ ದಿನಗಳಲ್ಲಿ ಅದೃಷ್ಟವು ನಿಮ್ಮನ್ನು ಕಾಯುತ್ತಿದೆ. ಇಂದು ನೀವು ಅನುಭವಿಸುವ ಶಕ್ತಿಯು ನಿಮ್ಮನ್ನು ಆಕರ್ಷಣೆಯ ವಸ್ತುವನ್ನಾಗಿ ಮಾಡುತ್ತದೆ. ಅಹಂಕಾರವನ್ನು ತಪ್ಪಿಸಿ, ಏಕೆಂದರೆ ಇದು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತದೆ. ಅಸೂಯೆ ಪಟ್ಟ ಜನರು ಸಹ ನಿಮ್ಮನ್ನು ಹೊಗಳುವುದನ್ನು ನೀವು ಇಂದು ಕಾಣಬಹುದು. ಇಂದು ಹೊಸ ಸಂಪರ್ಕಗಳು ಉಂಟಾಗುತ್ತವೆ ಮತ್ತು ಉತ್ತಮ ಅವಕಾಶಗಳು ಸಹ ಸಿಗುತ್ತವೆ. ವಿದ್ಯಾರ್ಥಿಗಳು ಮತ್ತು ಯುವಕರು ಏನಾದರೂ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ, ಆದ್ದರಿಂದ ಪೂರ್ಣ ಶ್ರಮದಿಂದ ಸಿದ್ಧರಾಗಿರಿ. ಆಧ್ಯಾತ್ಮಿಕ ಅಥವಾ ಶಾಂತಿಯುತ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ. ಇಂದು ಕುಟುಂಬದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ಇತರರಿಗೆ ತೊಂದರೆಯಾಗಬಹುದು. ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳಲ್ಲಿಯೂ ಕಹಿ ಉಂಟಾಗಬಹುದು. ವೈಯಕ್ತಿಕ ಕೆಲಸದಲ್ಲಿ ಅನಗತ್ಯ ವಿಳಂಬಗಳು ಮತ್ತು ಅಡೆತಡೆಗಳು ನಿಮ್ಮನ್ನು ಅತೃಪ್ತಿಗೊಳಿಸುತ್ತವೆ. ಇಂದಿನ ದಿನ ನಿಮಗೆ ಸ್ಪಷ್ಟತೆ, ತರ್ಕ ಮತ್ತು ಶಿಸ್ತಿನ ಸಮಯ. ನೀವು ನಿಮ್ಮ ಆಲೋಚನೆಗಳನ್ನು ನಿಖರತೆ ಮತ್ತು ದೃಢತೆಯಿಂದ ಪ್ರಸ್ತುತಪಡಿಸುತ್ತೀರಿ. ಭಾವನೆಗಳಿಗಿಂತ ತರ್ಕ ಮತ್ತು ಪ್ರಾಯೋಗಿಕ ವಿಧಾನದೊಂದಿಗೆ ನೀವು ಕೆಲಸ ಮಾಡಬೇಕಾಗುತ್ತದೆ. ಸಂದರ್ಭಗಳು ಕೆಲವೊಮ್ಮೆ ಸಂಕೀರ್ಣ ಮತ್ತು ಸವಾಲಿನದ್ದಾಗಿ ಕಾಣಿಸಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಸಾಮರ್ಥ್ಯದಿಂದ ಪರಿಹಾರಗಳನ್ನು ಕಂಡುಹಿಡಿಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಈ ಸಮಯದಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ. ಇಂದು ನಿಮ್ಮ ಕೆಲಸದ ಶೈಲಿ ಮತ್ತು ನಿರ್ಧಾರಗಳಿಂದ ನೀವು ನಿಮ್ಮ ಸಹ ಉದ್ಯೋಗಿಗಳು ಮತ್ತು ಹಿರಿಯರನ್ನು ಮೆಚ್ಚಿಸುವಿರಿ. ನಿಮ್ಮ ತಾರ್ಕಿಕ ಚಿಂತನೆ ಮತ್ತು ಯೋಜಿತ ರೀತಿಯಲ್ಲಿ ಕೆಲಸ ಮಾಡುವ ಅಭ್ಯಾಸವು ಕೆಲಸದ ಸ್ಥಳದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಇಂದು ಯಾವುದೇ ಕಾನೂನು ಅಥವಾ ಆಡಳಿತಾತ್ಮಕ ಕೆಲಸ ಬಾಕಿ ಇದ್ದರೆ ಅದರಲ್ಲಿಯೂ ಪ್ರಗತಿ ಕಂಡುಬರುತ್ತದೆ. ನೀವು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತದೆ,
ಇದರಿಂದ ನೀವು ಉತ್ತಮ ಯಶಸ್ಸನ್ನು ಮತ್ತು ಸ್ಪಷ್ಟತೆಯನ್ನು ಪಡೆಯುತ್ತೀರಿ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನೀವು ಸ್ಪಷ್ಟವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂಭಾಷಣೆಗಳನ್ನು ಹೊಂದಿರಬೇಕು. ಈ ಸಮಯವು ನಿಮ್ಮ ಸಂಬಂಧದಲ್ಲಿ ಸ್ಥಿರತೆ ಮತ್ತು ಪ್ರಬುದ್ಧತೆಯನ್ನು ತರುತ್ತದೆ, ಆದರೆ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಂಭಾಷಣೆಯ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಇಂದು ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಚರ್ಚಿಸುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಇಂದು ಮಾನಸಿಕ ಒತ್ತಡ ಮತ್ತು ಅತಿಯಾದ ಕೆಲಸದ ಹೊರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿಯ ಬಗ್ಗೆ ಬಹಳ ಕಾಳಜಿ ಇರಲಿ. ನೀವು ಈಗಾಗಲೇ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆಯುವ ಸಾಧ್ಯತೆ ಇದೆ. ಸಮತೋಲಿತ ಆಹಾರ, ಸಕಾಲಿಕ ನಿದ್ರೆ ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಲವಾಗಿರಿಸಿಕೊಳ್ಳುತ್ತೀರಿ. ಧನುರಾಶಿ, ಇಂದು ಮನೆಯಲ್ಲಿ ನಡೆಯುವ ಘರ್ಷಣೆಗಳಿಂದಾಗಿ ನೀವು ಸಿಕ್ಕಿಬಿದ್ದಂತೆ ಭಾಸವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವುದು ಇಂದು ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ಉತ್ತಮ ಮಾರ್ಗವಾಗಿದೆ. ದೊಡ್ಡ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಇಂದು ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲ ಮತ್ತು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀವು ಆನಂದಿಸುತ್ತೀರಿ. ಹಣವು ಇಂದು ನಿಮ್ಮ ಪ್ರಾಥಮಿಕ ಕಾಳಜಿಯಾಗಿರುತ್ತದೆ. ನೀವು ಇಂದು ಸಂತೋಷವನ್ನು ಹುಡುಕುತ್ತಿದ್ದೀರಿ. ದಾನ, ಸಾಮಾಜಿಕ ಕೆಲಸ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿಯೂ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಉತ್ತಮ ಯೋಜನೆ, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಜ್ಞಾನವು ನಿಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಉತ್ತಮ ಯೋಜನೆಗಳನ್ನು ಮಾಡುವ ಮೂಲಕ ನೀವು ನಿಮ್ಮ ಕನಸುಗಳನ್ನು ನನಸಾಗಿಸಬಹುದು. ಇಂದು ನೀವು ಕೆಲವು ಹೊಸ ಮಾಹಿತಿಯನ್ನು ಪಡೆಯುತ್ತೀರಿ. ಇದು ನಿಮ್ಮ ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿರುತ್ತದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯಿಂದ ನೀವು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಮಾಹಿತಿಯುಕ್ತ ಮತ್ತು ಆಸಕ್ತಿದಾಯಕ ಸಾಹಿತ್ಯವನ್ನು ಓದುವುದರಲ್ಲಿಯೂ ನೀವು ದಿನವನ್ನು ಕಳೆಯುತ್ತೀರಿ. ಇಂದು ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಿ. ಇಂದು ಕೆಲವರು ನಿಮ್ಮ ವಿರುದ್ಧ ವದಂತಿಗಳನ್ನು ಹರಡಲು ಪ್ರಯತ್ನಿಸುತ್ತಾರೆ, ಆದರೆ ಕೋಪಗೊಳ್ಳುವ ಬದಲು ಶಾಂತಿಯುತವಾಗಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಇಂದಿನ ದಿನ ನಿಮಗೆ ಉತ್ತಮ ಸಾಧ್ಯತೆಗಳು ಮತ್ತು ಹೊಸ ಆರಂಭಗಳ ಸಮಯ. ಅಸಾಧ್ಯವೆಂದು ತೋರುವುದನ್ನು ಸಹ ಸಾಧಿಸಲು ನಿಮ್ಮೊಳಗೆ ಶಕ್ತಿ ಮತ್ತು ಕೌಶಲ್ಯಗಳಿರುತ್ತವೆ. ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಶೀಲ ಶಕ್ತಿಯನ್ನು ಸರಿಯಾಗಿ ಬಳಸಬೇಕಾಗುತ್ತದೆ. ನಿಮ್ಮ ಆಲೋಚನೆಗಳನ್ನು ವಾಸ್ತವಕ್ಕೆ ತಿರುಗಿಸಲು ನಿಮಗೆ ಸಾಧ್ಯವಾಗುತ್ತದೆ. ಅವಕಾಶಗಳು ನಿಮ್ಮ ದಾರಿಗೆ ಬರುವ ಸಮಯವಿದು ಮತ್ತು ನೀವು ಅವುಗಳನ್ನು ಗುರುತಿಸಿ ತಕ್ಷಣವೇ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇಂದು ಪ್ರಗತಿ ಮತ್ತು ಸಾಧನೆಯ ಬಾಗಿಲುಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ. ನಿಮ್ಮ ಕೌಶಲ್ಯ ಮತ್ತು ಪ್ರತಿಭೆಯನ್ನು ತೋರಿಸಲು ಇದು ಉತ್ತಮ ಸಮಯ. ನಿಮ್ಮ ಸೃಜನಶೀಲ ಚಿಂತನೆ ಮತ್ತು ಸಂಭಾಷಣೆಯ ಕೌಶಲ್ಯಗಳು ನಿಮಗೆ ಯಶಸ್ಸನ್ನು ತರುತ್ತವೆ. ನೀವು ಹೊಸ ಕೆಲಸ ಅಥವಾ ಯೋಜನೆಯನ್ನು ಪ್ರಾರಂಭಿಸಲು ಬಯಸಿದರೆ ಅದಕ್ಕೂ ಕೂಡ ಇದು ಸರಿಯಾದ ಸಮಯ. ಇಂದು ಹಿರಿಯರು ಮತ್ತು ಸಹ ಉದ್ಯೋಗಿಗಳಲ್ಲಿ ನಿಮ್ಮನ್ನು ನುರಿತ ವ್ಯಕ್ತಿ ಎಂದು ಗುರುತಿಸಲಾಗುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಆಕರ್ಷಣೆ ಮತ್ತು ಹೊಸ ಅವಕಾಶಗಳು ನಿಮಗಾಗಿ ಬರುತ್ತಿವೆ. ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಿ ಜೀವನದಲ್ಲಿ ಹೊಸ ಪ್ರಣಯವನ್ನು ಪ್ರಾರಂಭಿಸುವ ಸಮಯವಿದು. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂವಹನ ಮತ್ತು ವಿಶ್ವಾಸವು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ. ಇಂದು ನಿಮ್ಮ ಮೋಡಿಯಿಂದ ನೀವು ನಿಮ್ಮ ಸಂಗಾತಿಯ ಹೃದಯವನ್ನು ಗೆಲ್ಲುತ್ತೀರಿ. ಇಂದು ನೀವು ಮೊದಲಿಗಿಂತ ಹೆಚ್ಚು ಸಕ್ರಿಯರಾಗಿ ಮತ್ತು ಉತ್ಸಾಹಭರಿತರಾಗಿರುತ್ತೀರಿ. ಸಮತೋಲಿತ ದಿನಚರಿ ಮತ್ತು ಆಹಾರ ಕ್ರಮಕ್ಕೆ ನೀವು ವಿಶೇಷ ಗಮನ ನೀಡಬೇಕು. ಧ್ಯಾನ ಮತ್ತು ಯೋಗವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ
ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದೇಹವನ್ನು ಸದೃಢವಾಗಿಡಲು ನಿಯಮಿತ ವ್ಯಾಯಾಮವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಮಕರ ರಾಶಿ, ಇಂದು ನಿಮ್ಮನ್ನು ಅವಲಂಬಿಸಿರುವ ಜನರು ನಿಮ್ಮ ಬಗ್ಗೆ ಚಿಂತೆ ಮಾಡಬಹುದು. ಕಷ್ಟಪಟ್ಟು ಕೆಲಸ ಮಾಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಅದೃಷ್ಟ ಸಿಗುತ್ತದೆ. ನಿಮ್ಮ ಕುಟುಂಬ ಅಥವಾ ಪ್ರೀತಿ ಪಾತ್ರರಿಗೆ ನಿಮ್ಮ ಅಗತ್ಯವಿದ್ದರೆ ಅವರ ಸೌಕರ್ಯಕ್ಕೆ ಇಂದು ಆದ್ಯತೆ ನೀಡಿ. ಇಂದು ನೀವು ಉತ್ತಮ ಮನಸ್ಥಿತಿಯಲ್ಲಿರುವ ಕಾರಣ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಒಂದಾಗಲು ಪ್ರಯತ್ನಿಸುತ್ತೀರಿ. ನೀವು ಜೀವನದ ಚಿಂತೆಗಳನ್ನು ಬದಿಗಿಟ್ಟು ಪ್ರತಿ ಕ್ಷಣವನ್ನು ಸಂತೋಷದಿಂದ ಬದುಕಲು ಬಯಸುತ್ತೀರಿ. ಈ ಕ್ಷಣಗಳನ್ನು ಪೂರ್ಣವಾಗಿ ಜೀವಿಸಿ. ಇಂದು ನಿಮ್ಮ ಆಶಾವಾದಿ ಮತ್ತು ಕಠಿಣ ಪರಿಶ್ರಮದ ಚಿಂತನೆಯು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಮನೆಯ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲವು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ. ಯಾವುದೇ ಕೆಲಸ ಮಾಡುವ ಮೊದಲು ಸಂಪೂರ್ಣವಾಗಿ ಯೋಚಿಸಿ. ನಿಮಗೆ ಇದರಿಂದ ಖಂಡಿತವಾಗಿಯೂ ಯಶಸ್ಸು ಲಭಿಸುತ್ತದೆ. ಇಂದು ಅನಗತ್ಯ ಸಭೆಗಳಿಂದ ದೂರವಿರಿ. ಯಾರಿಂದಾದರೂ ವಾದದ ಸಾಧ್ಯತೆ ಇರಬಹುದು. ಆದ್ದರಿಂದ ಬಹಳ ಜಾಗರೂಕರಾಗಿರಿ. ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಿಣಾಮಗಳು ನೀವು ಅನುಭವಿಸಬೇಕಾಗುವಂತೆ ಮಾಡಬಹುದು. ಇಂದು ಭಾವನಾತ್ಮಕ ಸಮತೋಲನ ಮತ್ತು ಆತ್ಮಾವಲೋಕನದ ದಿನವಾಗಿದೆ. ಇದು ನಿಮಗೆ ಸೂಕ್ಷ್ಮತೆ ಮತ್ತು ಆಳವಾದ ತಿಳುವಳಿಕೆಯ ಸಂದೇಶವನ್ನು ನೀಡುತ್ತದೆ. ನೀವು ಇತರರ ಭಾವನೆಗಳನ್ನು ಸುಲಭವಾಗಿ ಇಂದು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಅವರಿಗೆ ಸಹಾಯ ಮಾಡುವಲ್ಲಿ ಮುಂದುವರಿಯುತ್ತೀರಿ. ನಿಮ್ಮ ತಿಳುವಳಿಕೆ ಮತ್ತು ದಯೆಯ ಸ್ವಭಾವವು ನಿಮ್ಮನ್ನು ಜನರ ನೆಚ್ಚಿನವರನ್ನಾಗಿ ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಮತ್ತು ಕೆಲಸದ ಸ್ಥಳ ಎರಡರಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಆತ್ಮಾವಲೋಕನ ಮತ್ತು ಸಕಾರಾತ್ಮಕ ಮನೋಭಾವವು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ತೃಪ್ತಿಯನ್ನು ತರುತ್ತದೆ. ಇಂದು ನಿಮ್ಮ ಸಹಜ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಕಠಿಣ ಸಂದರ್ಭಗಳಲ್ಲಿಯೂ ಸಹ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮ ಸಹಕಾರಿ ಸ್ವಭಾವ ಮತ್ತು ಪ್ರಬುದ್ಧ ಚಿಂತನೆಯನ್ನು ಮೆಚ್ಚುತ್ತಾರೆ. ಹೊಸ ಜವಾಬ್ದಾರಿಗಳು ಬರಬಹುದು, ಅದನ್ನು ನೀವು ಯಶಸ್ವಿಯಾಗಿ ಪೂರೈಸುವಿರಿ. ನೀವು ಇಂದು ಬರವಣಿಗೆ, ಕಲೆ ಅಥವಾ ಸಮಾಲೋಚನೆಯಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿದ್ದರೆ ಈ ಸಮಯವು ನಿಮಗೆ ವಿಶೇಷವಾಗಿ ಶುಭವಾಗಿರುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಿಹಿ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕದ ಸಮಯ. ನೀವು ಅವಿವಾಹಿತರಾಗಿದ್ದರೆ ಈ ಸಮಯವು ನಿಜವಾದ ಮತ್ತು ಸೂಕ್ಷ್ಮ ಸಂಗಾತಿಯನ್ನು ಭೇಟಿಯಾಗುವುದನ್ನು ಸೂಚಿಸುತ್ತದೆ. ವಿವಾಹಿತರು ಅಥವಾ ಸಂಬಂಧದಲ್ಲಿರುವವರಿಗೆ ಈ ಸಮಯವು ಪರಸ್ಪರ ತಿಳುವಳಿಕೆ, ಪ್ರೀತಿ ಮತ್ತು ಸಹಕಾರದಿಂದ ತುಂಬಿರುತ್ತದೆ. ಇಂದು ನೀವು ಒತ್ತಡ ಅಥವಾ ಆತಂಕದಿಂದ ಹೋರಾಡುತ್ತಿದ್ದರೆ ಈಗ ಅದು ಕಡಿಮೆಯಾಗುತ್ತದೆ. ಧ್ಯಾನ, ಯೋಗ ಮತ್ತು ಸ್ವಯಂ ಪ್ರತಿಬಿಂಬವು ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ನಿಮ್ಮ ಆಹಾರ ಮತ್ತು ದಿನಚರಿಯನ್ನು ಸಮತೋಲನದಲ್ಲಿಡಿ. ಇದರಿಂದ ನಿಮ್ಮ ಶಕ್ತಿ ಉಳಿಯುತ್ತದೆ. ಇದು ಉಲ್ಲಾಸ ಮತ್ತು ಆಂತರಿಕವಾಗಿ ಶಾಂತವಾಗಿರುವ ಉತ್ತಮ ಸಮಯ. ಕುಂಭ ರಾಶಿ, ಇಂದು ವೃತ್ತಿಪರ ನಷ್ಟವು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು. ವಿರಾಮ ತೆಗೆದುಕೊಂಡು ಸ್ವಲ್ಪ ಆನಂದಿಸಿ. ಸಂಗಾತಿ ಅಥವಾ ಮಕ್ಕಳೊಂದಿಗೆ ಮೋಜು ಮಾಡುವುದು ನಿಮ್ಮ ಮನಸ್ಥಿತಿಯನ್ನು ಹಗುರಗೊಳಿಸುತ್ತದೆ. ಇಂದು ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಿ ಮತ್ತು ಹಿರಿಯರಿಂದ ಸಲಹೆ ಪಡೆಯಿರಿ. ಪ್ರಸ್ತುತ ನಿಮಗೆ ಉದ್ವಿಗ್ನತೆಯನ್ನು ಉಂಟುಮಾಡುವ ಸಂಬಂಧಗಳಲ್ಲಿ ರಾಜತಾಂತ್ರಿಕರಾಗಿರಿ. ಸಂದರ್ಶನಗಳು, ಸಂಭಾಷಣೆಗಳು ಮತ್ತು ಚರ್ಚೆಗಳಿಗೆ ಇಂದು ಒಳ್ಳೆಯ ದಿನವಾಗಿದೆ, ಏಕೆಂದರೆ ನಿಮ್ಮ ಆಲೋಚನೆಗಳನ್ನು ಎಲ್ಲರೂ ಇಂದು ಮೆಚ್ಚುತ್ತಾರೆ. ನಿಮ್ಮ ಕೆಲಸದ ಸಾರ್ವಜನಿಕ ಸ್ವೀಕಾರದಿಂದಾಗಿ ನೀವು ಜನಪ್ರಿಯತೆಯನ್ನು ಗಳಿಸಬಹುದು. ನಿಮ್ಮ ಗುರಿಯ ಮೇಲೆ ಇಂದು ಹೆಚ್ಚು ಗಮನ ಹರಿಸಿ. ಇಂದು ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ಸಮಯವಾಗಿದೆ. ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು ಸಹ ಸಕಾರಾತ್ಮಕ ಫಲಿತಾಂಶಗಳನ್ನೇ ನೀಡುತ್ತವೆ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಮನರಂಜನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಯೋಜಿಸಲಾಗುವುದು.
ಇದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ. ಇಂದು ನಿಕಟ ಸಂಬಂಧಿ ಅಥವಾ ಸ್ನೇಹಿತನೊಂದಿಗೆ ವಾದದ ಸಾಧ್ಯತೆ ಇದೆ. ನಿಮ್ಮ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸಿ. ಇಂದು ನಿಮ್ಮ ವೈಯಕ್ತಿಕ ಕೆಲಸದಲ್ಲಿ ಮಾತ್ರ ಕಾರ್ಯನಿರತರಾಗಿರಿ. ಮಕ್ಕಳೊಂದಿಗೂ ಸ್ವಲ್ಪ ಸಮಯವನ್ನು ಕಳೆಯಿರಿ. ಇಂದು ನಿಮ್ಮ ಜೀವನದಲ್ಲಿ ಹೊಸ ಚಕ್ರದ ಪೂರ್ಣಗೊಳಿಸುವಿಕೆ ಮತ್ತು ಸಾಧನೆಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಆತ್ಮತೃಪ್ತಿ ಮತ್ತು ಪ್ರಗತಿಯ ಸಮಯ. ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಭವಿಷ್ಯದಲ್ಲಿ ಸ್ಪಷ್ಟವಾಗಿ ನಿಮಗೆ ಗೋಚರಿಸುತ್ತವೆ ಮತ್ತು ಹಳೆಯ ಅಪೂರ್ಣ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತವೆ. ಈ ಸಮಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಗುರುತಿಸುತ್ತೀರಿ ಮತ್ತು ಹೊಸ ವಿಶ್ವಾಸದಿಂದ ಪ್ರಪಂಚದ ಮುಂದೆ ನಿಲ್ಲುತ್ತೀರಿ. ನೀವು ಯಶಸ್ಸು, ಗೌರವ ಮತ್ತು ಸ್ಥಿರತೆಯನ್ನು ಸಾಧಿಸುವಿರಿ. ಈ ಸಮಯವು ನಿಮ್ಮನ್ನು ವಿಸ್ತರಣೆ ಮತ್ತು ಹೊಸ ಅವಕಾಶಗಳಿಂದ ತುಂಬಿಸುತ್ತದೆ. ಇಂದು ನಿಮಗೆ ದೊಡ್ಡ ಸಾಧನೆಗಳ ಸಮಯ. ನೀವು ದೀರ್ಘಕಾಲದಿಂದ ಮಾಡಿದ ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಭವಿಷ್ಯದಲ್ಲಿ ಗೋಚರಗೊಳ್ಳುತ್ತವೆ. ಇದನ್ನು ನೀವು ಅನುಭವಿಸುವಿರಿ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ನೀವು ಇಂದು ಒಂದು ಯೋಜನೆ ಅಥವಾ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಯಶಸ್ಸು ಇದರಲ್ಲಿ ಖಚಿತವಾಗಿರುತ್ತದೆ. ವಿದೇಶಿ ಅಥವಾ ದೂರದ ಸ್ಥಳಕ್ಕೆ ಸಂಬಂಧಿಸಿದ ಅವಕಾಶವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಆಳವಾದ ಸಂಪರ್ಕದ ಸಮಯ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ಪರಸ್ಪರ ನಂಬಿಕೆ ಗಾಢವಾಗುತ್ತದೆ. ಅವಿವಾಹಿತರಿಗೆ ಮದುವೆ ಅಥವಾ ದೀರ್ಘಕಾಲೀನ ಸಂಬಂಧಕ್ಕೆ ಅವಕಾಶವಿರಬಹುದು. ಹಳೆಯ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ಮತ್ತು ಸಂಬಂಧಗಳಲ್ಲಿ ಸಮತೋಲನವನ್ನು ಸ್ಥಾಪಿಸಲಾಗುತ್ತದೆ. ಇಂದು ನೀವು ಸಕಾರಾತ್ಮಕ ಮತ್ತು ಶಕ್ತಿಯುತವಾಗಿರುತ್ತೀರಿ. ಪ್ರಯಾಣ ಅಥವಾ ಹೊಸ ದಿನಚರ್ಯೆ ದೇಹ ಮತ್ತು ಮನಸ್ಸನ್ನು ರಿಫ್ರೆಶ್ ಮಾಡುತ್ತದೆ. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ನಿದ್ರೆ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ನಿಮಗೆ ವಿಶೇಷವಾಗಿ ಮುಖ್ಯವಾಗಿರುತ್ತದೆ. ಮೀನ ರಾಶಿ, ಇಂದು ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಯೋಚನೆ ಇರಬಹುದು. ಅದು ಮನೆ ಖರೀದಿ ಅಥವಾ ದುರಸ್ತಿಯ ಬಗ್ಗೆ ಆಗಿರಬಹುದು. ದೇಶೀಯ ವಿಷಯಗಳು ನಿಮಗೆ ಮುಖ್ಯವಾಗಿವೆ ಮತ್ತು ಅವುಗಳಲ್ಲಿ ನೀವು ಶಾಂತಿಯನ್ನು ಕಾಣುವಿರಿ. ಇಂದು ನಿಮ್ಮ ಹೆತ್ತವರೊಂದಿಗೆ ಹಣಕಾಸಿನ ಬಗ್ಗೆ ಅಥವಾ ಧಾರ್ಮಿಕ ವಿಷಯಗಳಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳಿರಬಹುದು. ಕೌಟುಂಬಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ವಿದೇಶದಿಂದ ನಿಮಗೆ ಹೊಸ ಕೆಲಸದ ಅವಕಾಶಗಳು ಸಿಗಬಹುದು. ಈ ಕೆಲಸವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಇಂದು ದೂರದ ಸಂಬಂಧಗಳು ಜೀವನವನ್ನು ರೋಮಾಂಚನಕಾರಿ ತಿರುವಿಗೆ ಕೊಂಡೊಯ್ಯಬಹುದು. ಸ್ವಲ್ಪ ಸಹಾನುಭೂತಿಯ ಸ್ಪರ್ಶವು ನಿಮ್ಮ ಸಂಬಂಧಕ್ಕೆ ಪ್ರಯೋಜನಕಾರಿಯಾಗಿದೆ. ಇಂದಿನ ಮಧ್ಯಾಹ್ನದ ಸಮಯವು ನಿಮಗೆ ತುಂಬ ಅನುಕೂಲಕರವಾಗಿದೆ. ಇಂದು ಕೆಲವು ಸಕಾರಾತ್ಮಕ ಸನ್ನಿವೇಶಗಳು ಉದ್ಭವಿಸುತ್ತವೆ. ನಿಮ್ಮೊಳಗಿನ ಗುಪ್ತ ಪ್ರತಿಭೆಯನ್ನು ಗುರುತಿಸಿ ಮತ್ತು ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಅಲ್ಲದೆ ಈ ಸಮಯದಲ್ಲಿ ಮಾಡಿದ ಯೋಜನೆಗಳು ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳನ್ನು ಒದಗಿಸುತ್ತವೆ. ಇಂದು ನಿಮಗೆ ಜವಾಬ್ದಾರಿಗಳ ಹೊರೆ ಇರುತ್ತದೆ. ಪರಸ್ಪರ ಸಮನ್ವಯದ ಮೂಲಕ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ನಕಾರಾತ್ಮಕ ವಿಷಯಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಇದರಿಂದಾಗಿ ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಮೊದಲೇ ಹಾಳಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಅನುಭವಿಸುವಿರಿ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಹಿರಿಯರ ಮಾರ್ಗದರ್ಶನವು ನಿಮಗೆ ಬೆಂಬಲವಾಗಿರುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಸಾಧ್ಯತೆ ಇದೆ, ಆದರೆ ಹಣಕ್ಕೆ ಸಂಬಂಧಿಸಿದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ.
ಈ ಸಮಯವು ಜೀವನದ ಮಿತಿಗಳನ್ನು ಮೀರಿ ಹೊಸ ಅನುಭವಗಳನ್ನು ಸ್ವೀಕರಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ಇಂದು ನೀವು ಹೊಸ ಕೆಲಸ, ಯೋಜನೆ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಉಪಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಸರಿಯಾದ ಸಮಯ. ನಿಮ್ಮ ಅಪಾಯ ತೆಗೆದುಕೊಳ್ಳುವ ಸ್ವಭಾವವು ನಿಮಗೆ ಅನಿರೀಕ್ಷಿತ ಪ್ರಯೋಜನಗಳನ್ನು ತರಬಹುದು. ಯೋಜನೆಗಳ ಸಂಪೂರ್ಣ ತಿಳುವಳಿಕೆಯೊಂದಿಗೆ ಮತ್ತು ಎಚ್ಚರಿಕೆಯಿಂದ ಮುಂದುವರಿಯುವುದು ಅವಶ್ಯಕವಾಗಿದೆ. ಸೃಜನಶೀಲ ಕೃತಿಗಳು ಮತ್ತು ಹೊಸ ಆಲೋಚನೆಗಳನ್ನು ಸ್ವೀಕರಿಸುವುದರಿಂದ ನಿಮಗೆ ಮನ್ನಣೆ ಮತ್ತು ಸಾಧನೆ ಸಿಗುತ್ತದೆ. ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ತಾಜಾತನ ಮತ್ತು ಉತ್ಸಾಹವನ್ನು ನೋಡಬಹುದು. ನೀವು ಅವಿವಾಹಿತರಾಗಿದ್ದರೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಹೊಸ ವ್ಯಕ್ತಿಯನ್ನು ಇಂದು ಭೇಟಿ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ಸಂಬಂಧಗಳಲ್ಲಿ ಹೊಸತನ ಮತ್ತು ಉತ್ಸಾಹದ ಭಾವನೆ ಇರುತ್ತದೆ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಹೊಸ ಅನುಭವಗಳನ್ನು ಹಂಚಿಕೊಳ್ಳುವುದು ಇಂದು ನಿಮ್ಮ ಬಂಧವನ್ನು ಇನ್ನಷ್ಟು ಗಾಢವಾಗಿರಿಸುತ್ತದೆ. ಇಂದು ನೀವು ಹೊಸ ಆರೋಗ್ಯ ಚಟುವಟಿಕೆಯನ್ನು ಪ್ರಾರಂಭಿಸುತ್ತೀರಿ. ಪ್ರಯಾಣ, ಕ್ರೀಡೆ ಅಥವಾ ಯೋಗವು ನಿಮ್ಮ ಆರೋಗ್ಯವನ್ನು ಚೈತನ್ಯಗೊಳಿಸುತ್ತದೆ. ಆದರೂ ನಿರ್ಲಕ್ಷ್ಯದಿಂದಾಗಿ ಗಾಯ ಅಥವಾ ಆಯಾಸ ಆಗುವ ಸಾಧ್ಯತೆ ಇರಬಹುದು. ಆದ್ದರಿಂದ ಎಚ್ಚರಿಕೆ ಇರಲಿ. ಮಾನಸಿಕವಾಗಿ ನೀವು ಸಕಾರಾತ್ಮಕತೆಯನ್ನು ಇಂದು ಅನುಭವಿಸುವಿರಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.